ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ಲೈನ್ ಬ್ಲೌಸ್ ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ಇದ್ರ ಕಟಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಪ್ಲೈನ್ ಬ್ಲೌಸನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಕಟಿಂಗ್ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಈ ಪ್ಲೈನ್ ಬ್ಲೌಸನ್ನು ನಾವು ತುಂಬಾ ಫಾಸ್ಟಾಗಿ ಒಂದು 20ರಿಂದ 30 ನಿಮಿಷದ ಒಳಗಡೆನೆ ಸ್ಟಿಚ್ ಮಾಡ್ಕೊಳ್ಬೋದು. ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ತಗೊಳ್ಳಿ. ಸ್ಲೀವ್ಸ್ಗೆ ಏನಾದರೂ ನೀವು ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕಾಗಿದ್ರೆ ಪೀಸ್ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪೀಸ್ ಏನು ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಲೀವ್ಸನ್ನು ತಗೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಈ ಸೈಡಲ್ಲಿ ನಾವು 1.5 ಇಂಚು ಮಾರ್ಜಿನ್ ಇಟ್ಟಿರ್ತೀವಲ್ವ, ಇದರಲ್ಲಿ ನಾವು ಅರ್ಧ ಇಂಚು ಈ ರೀತಿ ಮೊದಲಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನೊಂದು ಸ್ಲೀವ್ಸ್ ತಗೊಂಡು ಇದನ್ನು ನಾವು ಇದರ ಆಪೋಸಿಟಲ್ಲಿ ಇಟ್ಕೊಳ್ಬೇಕು. ಹಾಗೇನೆ ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಇದನ್ನು ಸಹ ಈ ಕಡೆ ಎಡ್ಜಲ್ಲಿ ಈ ಥರ 1/2 ಇಂಚ್ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು 1 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವೊಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸ್ಲೀವ್ಸ್ಗೆ ಪ್ಲೈನ್ ಬ್ಲೌಸ್ಗಳಲ್ಲಿ ಎಮ್ಮಿಂಗ್ ಮಾಡ್ಕೊಳ್ತೀವಿ ನಾವು, ಅದಕ್ಕೋಸ್ಕರ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎಮ್ಮಿಂಗ್ ಮಾಡಿ ಆದಮೇಲೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರನೇ ಇನ್ನೊಂದು ಸ್ಲೀವ್ಸ್ನೂ ಸಹ ಸ್ಟಿಚ್ ಮಾಡ್ಕೊಳ್ಬೇಕು. ಸೈಡಲ್ಲಿ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ನೋಡಿಕೊಂಡು ಈಕ್ವಲ್ ಆಗಿರೋ ಥರ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ಸ್ನೂ ಸಹ ನಾನಿಲ್ಲಿ ಈ ರೀತಿ 1 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ನಾವು 2 ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡಾಯಿತು. 2 ಸ್ಲೀವ್ಸು ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇನ್ನೊಂದು ಸ್ಲೀವ್ಸ್ನು ತಗೊಂಡು ಈ ರೀತಿ 2 ಸ್ಲೀವ್ ಲೆಂತು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬೇಕು. ಈಕ್ವಲ್ ಆಗಿರೋ ಥರನೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡಾಯಿತು. ಸ್ಲೀವ್ಸ್ನ ಪಕ್ಕಕ್ಕಿಟ್ಟು ಈಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟನ್ನು ತಗೊಂಡು ಆಲ್ರೆಡಿ ಇಲ್ಲಿ ನೆಕ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಸಹ ನಾವು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಮೊದಲಿಗೆ ಈ ಸೊಂಟದ ಕಡೆನ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ನಾವು ಮೊದಲಿಗೆ ಈ ರೀತಿ 1/2 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನಾರ್ಮಲ್ ಸ್ಟಿಚ್ ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಮೊದಲಿಗೆ 1/2 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಈಗ ನಾವು ಇಲ್ಲೂ ಸಹ 1 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲೂ ಸಹ ನೀವು ಎಮ್ಮಿಂಗ್ ಮಾಡ್ಕೊಳ್ಳೋಂಗಿದ್ರೆ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲ ಡೈರೆಕ್ಟಾಗಿ ನೀವು ಸ್ಟಿಚ್ ಹಾಕ್ಕೊಳ್ತೀರಿ ಅನ್ನೋಂಗಿದ್ರೆ ನಾರ್ಮಲ್ ಸ್ಟಿಚ್ಚು ಎಡ್ಜ್ಗೆ ಹಾಕ್ಕೊಳ್ಳಿ. ಈ ಥರ ಸೊಂಟದ ಕಡೆ ನಾವು ಈ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಾದಮೇಲೆ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಡಾಟ್ಸು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಎಷ್ಟು ಲೆಂತ್ ಇಟ್ಟಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳುವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. 2 ಸೈಡು ಸಹ ಇದೇ ಥರ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಥ್ರೆಡ್ಸ್ ಏನಾದರೂ ಇದ್ದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಮಗೆ ಬ್ಯಾಕ್ ಪಾರ್ಟು ಸಹ ರೆಡಿ ಆಯಿತು. ಈಗ ನಾವು ಬ್ಯಾಕ್ ಪಾರ್ಟನ್ನು ಪಕ್ಕಕ್ಕಿಟ್ಟು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ತಗೊಂಡು ಇದನ್ನು ಸಹ ನಾವು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಈ ಡಾಟ್ನ ಲೆಂತು ಈ ಕಡೆ ಎಷ್ಟಿಟ್ಟಿರ್ತೀವೋ ಅಷ್ಟಕ್ಕೆ ಕರೆಕ್ಟಾಗಿ ಈ ಕಡೆನೂ ಸಹ ಮಾರ್ಕ್ ಮಾಡ್ಕೊಳ್ಳಿ.
ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಮೊದಲಿಗೆ ಮೇನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನಾವೆಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಎಷ್ಟು ವಿಡ್ತ್ ಇಟ್ಟಿರ್ತೀವೋ ಅದೇ ವಿಡ್ತಿಗೆ ಕ್ರಾಸಾಗಿ ಎಷ್ಟು ಲೆಂತ್ ಇಟ್ಟಿರ್ತೀವೋ ಅಲ್ಲಿವರೆಗೂ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಮೊದಲಿಗೆ ಮೇನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಉಕ್ಸ್ಪಟ್ಟಿ ಕಡೆ ಡಾಟು ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಸಹ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು 1/4 ಇಂಚ್ ಮಾರ್ಜಿನ್ ಇಟ್ಟಿರ್ತೀವಿ. 1/4 ಇಂಚ್ ಮಾರ್ಜಿನ್ಗೆ ಎಷ್ಟು ಲೆಂತ್ ಇಟ್ಟಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ನೀವು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಹಾಕ್ಕೊಳ್ಬೇಕು. ಇನ್ನು ಈಗ ಆರ್ಮೋಲ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಸಹ ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಹಾಕ್ಕೊಳ್ಬೇಕು. ಯಾವುದೇ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಸ್ಟಾರ್ಟಿಂಗ್ ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಒಂದು ಸೈಡು ಡಾಟನ್ನು ಸ್ಟಿಚ್ ಮಾಡ್ಕೊಂಡು ಆಯಿತು. ಈ ಮೇನ್ ಡಾಟ್ ಹತ್ರ ನಿಮಗೇನಾದರೂ ಹೆಚ್ಚು ಕಡಿಮೆ ಬಂದರೆ ಒಂಚೂರು ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡು ಸಹ ಇದೇ ಥರ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಮೊದಲಿಗೆ ಮೇನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಉಕ್ಸ್ಪಟ್ಟಿ ಕಡೆ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಆರ್ಮೋಲ್ ಕಡೆ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಎರಡೂ ಕಡೆಯೂ ಸಹ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಡಾಯಿತು. ಈ ಕಡೆಯೂ ಸಹ ಈ ಡಾಟ್ ಹತ್ರ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಒಂಚೂರು ಈ ರೀತಿ ಕಟ್ ಮಾಡ್ಕೊಳ್ಳಿ. ಎರಡೂ ಕಡೆಯೂ ಸಹ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಡಾಯ್ತಲ್ವ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಲೆಂತು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಈ ಡಾಟನ್ನು ಹಿಡಿದು ನೀವು ಸರಿ ಮಾಡ್ಕೊಳ್ಬೇಕು. ಇಲ್ಲಿ ನನಗೆ ಕರೆಕ್ಟಾಗೇ ಇದೆ. ಈಗ ನಾವು ಇದಕ್ಕೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಮೇನ್ ಪೀಸು 4 ಪೀಸನ್ನು ತಗೊಳ್ಬೇಕು. ಎಕ್ಸ್ಟ್ರಾ 1-2 ಪೀಸನ್ನು ತಗೊಳ್ಬೇಕು. ನಿಮಗೆ ಮೇನ್ ಪೀಸು ಎಕ್ಸ್ಟ್ರಾ ಕ್ಲಾತ್ ಇಲ್ಲ ಅಂದರೆ 2 ಪೀಸ್ ಮಾತ್ರ ತಗೊಂಡು ಬೇರೆ ಕ್ಲಾತು ನೀವು 4 ಪೀಸನ್ನು ತಗೊಳ್ಳಿ. ಇಲ್ಲಿ ನನಗೆ ಕ್ಲಾತ್ ಇರೋದರಿಂದ ನಾನು 4 ಪೀಸ್ ತಗೊಂಡಿದ್ದೀನಿ. ಎಕ್ಸ್ಟ್ರಾ 1-2 ಪೀಸನ್ನು ತಗೊಂಡಿದ್ದೀನಿ. ಈಗ ನಾವು ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂದರೆ, ಮೊದಲಿಗೆ ನಾವು ಟಾಪ್ ಸೈಡ್ಗೆ ಯಾವುದು ಬರಬೇಕು ನೋಡಿಕೊಂಡು ಅದರ ಕೆಳಗಡೆ ನಾವು ಈ ಪೀಸನ್ನು ಇಟ್ಕೊಳ್ಬೇಕು. ಈ ಥರ ಇದ್ರ ಮೇಲೆ ಇನ್ಸೈಡ್ಗೆ ಯಾವ ಪೀಸ್ ಹೋಗಬೇಕು ಆ ಪೀಸನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು. ಇದನ್ನು ಉಲ್ಟಾ ಸೀದಾ ಚೆಕ್ ಮಾಡ್ಕೊಳ್ಳಿ. ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಈ ಕ್ಲಾತು ಸೀದಾ ಸೈಡ್ ಮೇಲೆ ಇರಬೇಕು. ಈ ಕ್ಲಾತು ಸಹ ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರನೇ ಇನ್ನೊಂದು ಕ್ರಾಸ್ ಬೆಲ್ಟ್ಗೂ ಸಹ ಹಾಕ್ಕೊಳ್ಬೇಕು. ಆದರೆ ಇಲ್ಲಿ ಹಾಕ್ಕೊಳ್ಳೋವಾಗ ನೀವು ಇದರ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ನೋಡ್ಕೊಳ್ಳಿ. ಈ ರೀತಿ ನಾವು ಆಪೋಸಿಟ್ ಬರೋ ಥರ ನೋಡಿಕೊಂಡು ಹಾಕ್ಕೊಳ್ಬೇಕು. ಇಲ್ಲ ಅಂದರೆ 2 ಕ್ರಾಸ್ ಬೆಲ್ಟು ಒಂದೇ ಕಡೆ ಬರುತ್ತೆ. ಇದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಸೇಮ್ ಆಗಲೇ ಹಾಕ್ಕೊಂಡಂಗೆ ಈ ರೀತಿ ಹಾಕ್ಕೊಳ್ಬೇಕು. ಇದರ ನೋಡಿ, ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಇದನ್ನು ಸಹ 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಈ ಕಡೆ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಇನ್ಸೈಡ್ಗೆ ಯಾವ ಕ್ಲಾತ್ ಹೋಗುತ್ತೋ ಅದನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿಕೊಂಡು ಈ ಕ್ಲಾತ್ ಮೇಲೆ ಎಡ್ಜಿಗೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಕಡೆ ಕ್ಲಾತ್ ಮೇಲೆ ಬೀಳಬೇಕು ಸ್ಟಿಚ್ಚು, ಈ ಕಡೆ ಕ್ಲಾತ್ ಮೇಲೆ ಬೀಳಬಾರ್ದು. ನೋಡಿ, ಈ ಥರ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಸೇಮ್ ಇನ್ನೊಂದನ್ನು ಸಹ ಇದೇ ಥರ ಇನ್ಸೈಡ್ಗೆ ಯಾವುದು ಹೋಗುತ್ತೋ ಅದನ್ನು ಓಪನ್ ಮಾಡಿಕೊಂಡು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಇನ್ಸೈಡ್ಗೆ ಯಾವ ಕ್ಲಾತ್ ಹೋಗುತ್ತೋ ಅದನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು.
ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ನಾವು ಈ ಟಾಪ್ ಸೈಡ್ ಕ್ಲಾತ್ಗೆ ಇನ್ನೊಂದು ಪೀಸನ್ನು ಹಾಕ್ಕೊಂಡಿದ್ದೀವಲ್ಲ, ಇವೆರಡನ್ನು ಅಟ್ಯಾಚ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ಕ್ರಾಸ್ ಬೆಲ್ಟನ್ನು ರೆಡಿ ಮಾಡಿಕೊಳ್ಬೇಕು. ಇನ್ನೊಂದನ್ನು ಸಹ ಸೇಮ್ ಇದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ, ಎರಡೂ ಕ್ರಾಸ್ ಬೆಲ್ಟನ್ನು ನಾವು ಸ್ಟಿಚ್ ಮಾಡ್ಕೊಂಡಾದಮೇಲೆ ಎರಡೂ ಕ್ರಾಸ್ ಬೆಲ್ಟು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಕ್ವಲ್ ಆಗೇ ಇರಬೇಕು. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸರಿ ಮಾಡಿಕೊಳ್ಬೇಕು. ಈಗ ನಾವು ಬಾಡಿ ಪಾರ್ಟ್ಗೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಇನ್ವಿಸಿಬಲ್ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ಇನ್ಸೈಡ್ಗೆ ಬರೋದೊಂದು ಕಡೆಗೆ, ಟಾಪ್ ಸೈಡ್ ಬರೋದೊಂದು ಕಡೆಗೆ ಓಪನ್ ಮಾಡಿಕೊಂಡು ಬಾಡಿ ಪಾರ್ಟನ್ನು ತಗೊಂಡು ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಳ್ಬೇಕು. ಇದು ಸಹ ಸೀದಾ ಸೈಡ್ ಮೇಲೆ ಇರಬೇಕು. ಅದರ ಮೇಲೆ ಸೀದಾ ಸೈಡನ್ನು ಇಟ್ಕೊಳ್ಬೇಕು. ಉಕ್ಸ್ಪಟ್ಟಿ ಕಡೆ ಆದರೆ ಉಕ್ಸ್ಪಟ್ಟಿ ಕಡೆಯಿಂದನೇ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಡಾಟ್ನ ಕ್ಲಾತ್ ಇರುತ್ತಲ್ಲ, ಇದನ್ನು ಹಿಂದಕ್ಕೆ ಸರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಕಡೆಗೆ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡಾಯಿತು. ಈಗ ಇನ್ನೊಂದು ಕಡೆಗೂ ಸಹ ಸೇಮ್ ಇದೇ ಥರ ಓಪನ್ ಮಾಡಿಕೊಂಡು ಬಾಡಿ ಪಾರ್ಟನ್ನು ತಗೊಂಡು ಇದಕ್ಕೆ ನಾವು ಈ ಕಡೆಯಿಂದ ಈ ರೀತಿ ನೋಡಿಕೊಂಡು ಇಲ್ಲಿಂದ ಸ್ಟಿಚ್ ಮಾಡಿಕೊಳ್ಬೇಕು. ಇಲ್ಲೂ ಸಹ ಈ ಡಾಟ್ ಸ್ಟಿಚ್ ಮಾಡ್ಕೊಂಡಿರೋ ಕ್ಲಾತು ಹಿಂದಕ್ಕೆ ಸರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಎರಡೂ ಪಾರ್ಟ್ಗೂ ಈ ರೀತಿ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಇವೆರಡೂ ಇಟ್ಕೊಂಡು ನೋಡ್ಕೊಳ್ಬೇಕು. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಕರೆಕ್ಟಾಗಿದೆಯಾ ಅಂತ. ನೋಡಿ, ಇಲ್ಲಿ ಕರೆಕ್ಟಾಗಿದೆ. ಈ ಥರ ನಾವು ಪ್ರತಿಯೊಂದನ್ನು ಸಹ ಚೆಕ್ ಮಾಡಿಕೊಂಡೇ ಸ್ಟಿಚ್ ಮಾಡಿಕೊಳ್ಬೇಕು. ಈಗ ನಾವು ಇದನ್ನು ಇದೇ ಥರ ಇಟ್ಕೊಂಡು, ಅಂದರೆ ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಶೋಲ್ಡರ್ ಕಡೆಯಿಂದ ಈ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಕ್ರಾಸ್ ಬೆಲ್ಟ್ ಒಳಗಡೆ ಇದನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಇದನ್ನು ಇದ್ರ ಮೇಲೆ ಹೋಗೋ ಥರ ಈ ರೀತಿ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿಕೊಂಡು ಈ ಎಡ್ಜಲ್ಲಿ ಒಂಚೂರು ಕ್ಲಾತನ್ನು ಕಟ್ ಮಾಡಿಕೊಂಡು ಈ ಕ್ರಾಸ್ ಹತ್ರ ಕಟ್ಸ್ ಹಾಕ್ಕೊಳ್ಳಿ. ಈಗ ಇದನ್ನು ಒಳಗಡೆಯಿಂದ ಈ ಥರ ಓಪನ್ ಮಾಡಿಕೊಳ್ಬೇಕು. ಈ ಥರ ಓಪನ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ಈ ಸೈಡು ಅಷ್ಟೇ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಸೇಮ್ ಇದೇ ಥರ ನೀವು ಇನ್ನೊಂದು ಪಾರ್ಟ್ಗೂ ಸಹ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಎರಡೂ ಪಾರ್ಟ್ಗೂ ಸಹ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಾಗಿದೆ. ಈ ಥರ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾನು ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಉಕ್ಸ್ಪಟ್ಟಿಗೆ 1-2 ಇಂಚ್ ಅಗಲದ ಕ್ಲಾತನ್ನು ತಗೊಳ್ಳಿ. ಲೆಂತ್ ಸ್ವಲ್ಪ ಜಾಸ್ತಿ ಇರೋ ಥರ ತಗೊಳ್ಳಿ. ಅಂದರೆ ಇದಕ್ಕಿಂತ ಲೆಂತ್ ಒಂಚೂರು 1 ಇಂಚಷ್ಟು ಜಾಸ್ತಿ ಇರಬೇಕು. ಸೊಂಟದ ಕಡೆಗೆ ನಾವು ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಲೆಂತ್ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಈಗ ಇದನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ 1 ಇಂಚು ಇಲ್ಲ 3/4 ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಓಪನ್ ಮಾಡಿಕೊಂಡು ಇದ್ರ ಮೇಲೆ ಎಡ್ಜಿಗೊಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು. ಈಗ ನಾವು ಇದನ್ನು ಇನ್ಸೈಡ್ಗೆ ತಿರುಗಿಸ್ಕೊಂಡು
ಎಕ್ಸ್ಟ್ರಾ ಬಿಟ್ಟಿರೋದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಈ ಬುಕ್ಸ್ ಪಟ್ಟಿನ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಈ ಕಡೆಗೆ ತಿರುಗಿಸ್ಕೊಂಡು ಈ ಕಡೆ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ನೀವು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಬುಕ್ಸ್ ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಥ್ರೆಡ್ಸ್ ಇದ್ದರೆ ಕಟ್ ಮಾಡಿಕೊಂಡು ನೆಕ್ ಹತ್ರ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ಬುಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾಯ್ತಲ್ವ. ಈಗ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು. ಕಾಜಾಪಟ್ಟಿಗೆ ಒಂದು 3 ಇಂಚ್ ಅಗಲದ ಕ್ಲಾತನ್ನು ತಗೊಳ್ಳಿ. ಇದನ್ನು ಕೆಳಗಡೆ ಇಟ್ಕೊಳ್ಳಿ. ಬಾಡಿ ಪಾರ್ಟನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು. ಸೀದಾ ಸೈಡ್ ಮೇಲೆ ಇರಬೇಕು, ಇನ್ಸೈಡ್ದು ಕೆಳಗಡೆ ಇರಬೇಕು. ಇಲ್ಲೂ ಸಹ ಸೊಂಟದ ಕಡೆ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಈ ಕ್ಲಾತನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲೇನು ನಮಗೆ ಎಕ್ಸ್ಟ್ರಾ ಕ್ಲಾತ್ ಅವಶ್ಯಕತೆ ಇರೋದಿಲ್ಲ. 1 ಇಂಚು ಇಲ್ಲ ಒಂದು 3/4 ಇಂಚಷ್ಟು ಕ್ಲಾತ್ ಇದ್ದರೆ ಸಾಕಾಗುತ್ತೆ. ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಲಾತನ್ನು ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇದರ ಮೇಲೆ ಇಟ್ಕೊಳ್ಬೇಕು. ನಾವೇನು ಮೊದಲು ಸ್ಟಿಚ್ ಹಾಕ್ಕೊಂಡಿರ್ತೀವಿ ನೋಡಿ, ಅದರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿಕೊಂಡು ಈ ಸ್ಟಿಚ್ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೆಕ್ ಹತ್ರ ಎಕ್ಸ್ಟ್ರಾ ಏನಾದರೂ ಇದ್ದರೆ ಟ್ರಿಮ್ ಮಾಡ್ಕೊಳ್ಳಿ. ಈಗ ಹುಕ್ಸ್ ಪಟ್ಟಿನ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಹುಕ್ಸ್ ಪಟ್ಟಿ ಕಾಜಾಪಟ್ಟಿ ಲೆಂತು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕರೆಕ್ಟಾಗಿದೆ. ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ, ನನಗೆ ಕರೆಕ್ಟಾಗಿ ಬಂದಿದೆ. ನೋಡಿ, ಇಲ್ಲಿ ನಾವು ಫ್ರಂಟ್ ಪಾರ್ಟು ಸಹ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ನಾವು ಬ್ಯಾಕ್ ಪಾರ್ಟನ್ನು ತಗೊಂಡು ಫ್ರಂಟ್ ಪಾರ್ಟನ್ನು ಅದ್ರ ಮೇಲೆ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟನ್ನು ತಗೊಂಡು ಕೆಳಗಡೆ ಇಟ್ಕೊಳ್ಳಿ. ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ. ಫ್ರಂಟ್ ಪಾರ್ಟನ್ನು ತಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಳ್ಬೇಕು. ಅಂದರೆ ಎರಡೂ ಸೀದಾ ಸೈಡು ಒಂದ್ರ ಮೇಲೆ ಒಂದಿರಬೇಕು. ಹಾಗೆಯೇ ಹುಕ್ಸ್ ಪಟ್ಟಿ ಕಾಜಾಪಟ್ಟಿ ಈ ರೀತಿ ಆಪೋಸಿಟಲ್ಲೇ ಬರಬೇಕು. ಈ ಥರ ಇಟ್ಕೊಂಡು ಇಲ್ಲಿ ನಾವು ಫ್ರಂಟು ಬ್ಯಾಕು ಶೋಲ್ಡರ್ಸನ್ನು ಈಕ್ವಲಾಗಿ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಸೈಡು ಸಹ ಸೇಮ್ ಇದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಕಡೆ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಈಗ ನೆಕ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೆಕ್ಕಿಗೆ ನಾನು ಬ್ಯಾಕ್ ಪಾರ್ಟಲ್ಲಿ ಈ ಥರ ಸ್ಕ್ವೇರ್ ನೆಕ್ ಇಟ್ಟಿದ್ದೀನಿ. ಇದಕ್ಕೆ ನಾನು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಎಮ್ಮಿಂಗ್ ಪಟ್ಟಿಗೆ ನಾವಿಲ್ಲಿ ಕ್ರಾಸ್ ಪೀಸಸನ್ನು ತಗೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಇದರಲ್ಲೂ ಉಲ್ಟಾ ಸೀದಾ ಚೆಕ್ ಮಾಡ್ಕೊಳ್ಳಿ. ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಎರಡೂ ಒಂದ್ರ ಮೇಲೆ ಒಂದು ಹೋಗೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಎಲ್ಲ ಪೀಸಸ್ನು ಸೇಮ್ ಇದೇ ಥರ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ, ಒಂದು ಪೀಸ್ ನಾವು ಯಾವ ಕಡೆ ಜಾಯಿಂಟ್ ಮಾಡ್ಕೊಂಡಿರ್ತೀವೋ ಕೂಳೆ ಕೆಳಗಡೆ ಹೋಗೋ ಥರ ಇಟ್ಕೊಂಡು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಈ ಪೀಸನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಇದ್ರ ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಪೀಸಸನ್ನು ನಾವು ಜಾಯಿಂಟ್ ಮಾಡಿಕೊಂಡು ಈಗ ನಾವು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಲೌಸನ್ನು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಪೀಸಲ್ಲಿ ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಳ್ಬೇಕು. ಇನ್ಸೈಡ್ದು ಮೇಲೆ ಇರಬೇಕು. ಈ ಥರ ಇಟ್ಕೊಂಡು ಇಲ್ಲಿ ಒಂದು 1/2 ಇಂಚ್ ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಇಲ್ಲಿ ನಾವು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೀವು ನೆಕ್ ಪಾರ್ಟ್ಗೆ ಎಷ್ಟು ಮಾರ್ಜಿನ್ ಇಟ್ಟಿರ್ತೀರೋ ಆ ಮಾರ್ಜಿನನ್ನು ಇಟ್ಕೊಂಡು ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೌಂಡ್ ಶೇಪ್ ಹತ್ರ ನೀಟಾಗಿ ಈ ಕ್ಲಾತನ್ನು ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಈ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು.
ಶೋಲ್ಡರ್ ಹತ್ರ ಶೋಲ್ಡರ್ ಮಾರ್ಜಿನ್ ಇರುತ್ತಲ್ವ, ಇದನ್ನು ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿವರೆಗೂ ನಾವು ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಇಲ್ಲಿ ನಾವೇನು ಸ್ಕ್ವೇರ್ ನೆಕ್ ಇಟ್ಟಿದ್ದೀವೋ ಅಲ್ಲಿಗೆ ನಾವೇನು ಮಾಡಬೇಕು ಅಂದರೆ ಈ ಕ್ಲಾತನ್ನು ಒಂಚೂರು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಥರ ನಾವು ಇದನ್ನು ತಿರುಗಿಸ್ಕೊಳ್ಬೇಕು. ಅಂದರೆ ಒಂದು ಸಣ್ಣ ಫ್ರಿಲ್ಲನ್ನು ಇಟ್ಟು ಈ ರೀತಿ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಈ ಕ್ಲಾತನ್ನು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಮೂಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಥರ ತಿರುಗಿಸ್ಕೊಂಡು ಇದನ್ನು ನಾವು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲಾತನ್ನು ಈ ರೀತಿ ಟಾಪ್ ಸೈಡ್ಗಾದರೂ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಇನ್ಸೈಡ್ಗಾದರೂ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಳ್ಬೇಕು. ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಈ ಕ್ಲಾತನ್ನು ಇಟ್ಕೊಂಡು ಇದನ್ನು ನಾವಿಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಾರ್ನರ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿವರೆಗೂ ನೀವು ಸ್ಟಿಚ್ ಮಾಡಿಕೊಡಿ. ನೋಡಿ, ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆಗೆ ಈ ರೀತಿ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಮತ್ತೆ ಈ ಕಡೆಗೆ ನಾವು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಈ ಮೂಲೆಯಲ್ಲೂ ಸೇಮ್ ಇದೇ ಥರನೇ ನಾವು ಈ ಕ್ಲಾತನ್ನು ಈ ಥರ ತಿರುಗಿಸ್ಕೊಂಡು ಈ ರೀತಿ ಎಕ್ಸ್ಟ್ರಾ ಬಂದಿರೋದನ್ನು ಫೋಲ್ಡ್ ಮಾಡಿಕೊಳ್ಬೇಕು. ಈ ಶೇಪ್ ನಮಗೆ ಯಾವ ಥರ ಇರುತ್ತೆ ಅದೇ ಥರ ನಾವು ಈ ಕ್ಲಾತ್ನೂ ಸಹ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು. ಎಕ್ಸ್ಟ್ರಾ ಬಂದಿರೋದನ್ನು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು. ಈ ಕಾರ್ನರ್ ಎಲ್ಲಿಗೆ ಬಂದಿರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸ್ಟಿಚ್ ಮಾಡಿಕೊಂಡು ಮತ್ತೆ ಇಲ್ಲಿ ನಾವು ಈ ಕಡೆಗೆ ತಿರುಗಿಸ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು. ಸ್ಕ್ವೇರ್ ಶೇಪು ಕರೆಕ್ಟಾಗಿ ಬರಬೇಕಂದ್ರೆ ಇದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿಕೊಳ್ಬೇಕು. ಇನ್ನು ಈ ಶೋಲ್ಡರ್ ಹತ್ರನೂ ಶೋಲ್ಡರ್ ಕೂಳೆನ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆನೂ ಒಂದು 1/2 ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ. ಈಗ ಈ ಫ್ರಂಟಲ್ಲಿ ರೌಂಡ್ ಶೇಪ್ ಇದೆಯಲ್ಲ, ಇಲ್ಲಿ ಈ ರೀತಿ ಕಟ್ಸ್ ಹಾಕ್ಕೊಳ್ಬೇಕು. ಎರಡೂ ಸೈಡು ಫ್ರಂಟ್ ಪಾರ್ಟಲ್ಲಿ ಈ ಥರ ಕಟ್ಸ್ ಹಾಕ್ಕೊಳ್ಳಿ. ಆಮೇಲೆ ನಾವು ಬ್ಯಾಕ್ ಪಾರ್ಟಲ್ಲಿ ಈ ಮೂಲೆ ಏನಿದೆ ಇಲ್ಲಿ ನಾವು ಕಟ್ಸನ್ನು ಹಾಕ್ಕೊಳ್ಬೇಕು. ಎರಡೂ ಸೈಡು ಈ ರೀತಿ ಕಟ್ಸ್ ಹಾಕ್ಕೊಳ್ಬೇಕು. ಈಗ ನಾವು ಎಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀವೋ ಅಲ್ಲಿಗೆ ಬಂದು ಈ ಕ್ಲಾತ್ನ ಈ ಥರ ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಈ ಕ್ಲಾತನ್ನು ನಾವು ಒಂದು 1/2 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ನಮಗೆ 1/2 ಇಂಚಷ್ಟು ಇರಬೇಕು, ಉಳಿದಿರೋದು ಇನ್ಸೈಡ್ಗೆ ಹೋಗಬೇಕು. ಈ ಥರ ಇಟ್ಕೊಂಡು ಈ ಕ್ಲಾತ್ ಮೇಲೆ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ ನೀಟಾಗಿ ಎಲ್ಲ ಕಡೆಯೂ ಈಕ್ವಲಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಇನ್ಸೈಡಲ್ಲಿರೋ ಕೂಳೆನ ಈ ಸೈಡ್ಗೆ ಇಟ್ಕೊಳ್ಬೇಕು. ಅಂದರೆ ಈ ಕ್ಲಾತ್ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಈ ಮೂಲೆಗೆ ಬಂದಾಗೂ ಅಷ್ಟೇ ನೀಟಾಗಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮೂಲೆವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ಈ ಥರ ತಿರುಗಿಸ್ಕೊಂಡು ಮತ್ತೆ ಈ ಕಡೆಗೆ ಈ ಕ್ಲಾತನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಮೂಲೆಗಳು ನೀಟಾಗಿ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆ ಮೂಲೆಯಲ್ಲೂ ಅಷ್ಟೇ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ಕಡೆಗೆ ತಿರುಗಿಸ್ಕೊಂಡು ಈ ಕ್ಲಾತನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಕೊನೆವರೆಗೂ ಸಹ ಇದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಕೊನೆವರೆಗೂ ಸಹ ಇದೇ ಥರ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಇನ್ಸೈಡಲ್ಲಿ ಈ ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಬ್ಲೌಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬಿಗಿನರ್ಸ್ ಆದರೆ ನೋಡಿಕೊಂಡು ಹುಷಾರಾಗಿ ಇದನ್ನು ಕಟ್ ಮಾಡಿಕೊಳ್ಬೇಕು. ಈ ರೀತಿ
ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾವು ಇನ್ಸೈಡಲ್ಲಿರೋ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ಈಗ ಈ ಎಮ್ಮಿಂಗ್ ಪಟ್ಟಿನ ನಾವು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೊಳ್ಬೇಕು. ಒಂದು ಸಲ ನೀಟಾಗಿ ನೀವು ಐರನ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಂಡು ಎಮ್ಮಿಂಗ್ ಮಾಡಿ ಆದಮೇಲೆ ಆ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಳ್ತೀನಿ. ದೊಡ್ಡ ಸ್ಟಿಚ್ಚು ಅಂದರೆ ಸ್ಟಿಚ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಬೇಕು. ದೊಡ್ಡದಾಗಿ ಇಟ್ಕೊಂಡು ಈ ರೀತಿ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಪಟ್ಟಿನ ನೀಟಾಗಿ ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿಯಾಗಿರುತ್ತೆ, ಅದಕ್ಕೋಸ್ಕರ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಳ್ಳಿ. ಇಲ್ಲ ಡೈರೆಕ್ಟಾಗಿ ನೀವು ಸ್ಟಿಚ್ ಹಾಕ್ಕೊಳ್ತೀರಾ ಅನ್ನೋಂಗಿದ್ರೆ ಸ್ಟಿಚ್ಚು ಸಹ ಹಾಕ್ಕೊಳ್ಬೋದು. ಇನ್ನು ಇಲ್ಲಿ ನಮಗೆ ಸ್ಕ್ವೇರ್ ಶೇಪ್ ಬಂದಿದೆಯಲ್ಲ, ಇಲ್ಲಿ ನೀಟಾಗಿ ಈ ಕ್ಲಾತನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಸ್ಕ್ವೇರ್ ಶೇಪ್ ಯಾವ ಥರ ಇದೆ ಅದೇ ಥರ ನೀಟಾಗಿ ಬರಬೇಕು. ಈ ಮೂಲೆನ ನೀಟಾಗಿ ಈ ರೀತಿ ಸರಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಪಟ್ಟಿನ ಇನ್ಸೈಡ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಡೆನೂ ಅಷ್ಟೇ ಇಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಈ ರೌಂಡ್ ಶೇಪ್ ಹತ್ರನೂ ಅಷ್ಟೇ ರೌಂಡ್ ಶೇಪ್ ನೀಟಾಗಿ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಒಂಚೂರು ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ನಾವು ಎಮ್ಮಿಂಗ್ ಪಟ್ಟಿಗೆ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇನ್ಸೈಡಲ್ಲಿ ನಮಗೆ ಈ ರೀತಿ ಇರುತ್ತೆ. ಇದನ್ನು ನೀಟಾಗಿ ಒಂದು ಸಲ ಐರನ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೊಳ್ಬೇಕು. ನೋಡಿ ಸ್ಕ್ವೇರ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ತೋರಿಸ್ತೀನಿ. ನೋಡಿ ಇಲ್ಲಿ ಎಷ್ಟು ಕರೆಕ್ಟಾಗಿ ಬಂದಿದೆ ನಮಗೆ ಸ್ಕ್ವೇರ್ ಶೇಪು. ಕಾಣಿಸ್ತಾ ಇದೆಯಲ್ಲ, ಎಷ್ಟು ಕರೆಕ್ಟಾಗಿ ನಮಗೆ ಸ್ಕ್ವೇರ್ ಶೇಪ್ ಬಂದಿದೆ. ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾಯ್ತಲ್ವ. ಈಗ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಫ್ರಂಟು ಬ್ಯಾಕನ್ನು ತಗೊಂಡು ಈ ಸೈಡ್ಸು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಫ್ರಂಟು ಬ್ಯಾಕು ಈ ಸೈಡ್ಸು ಈಕ್ವಲ್ ಆಗಿರಬೇಕು ನೋಡ್ಕೊಳ್ಳಿ. ನನಗಿಲ್ಲಿ ಕರೆಕ್ಟಾಗೇ ಇದೆ ನೋಡಿ, ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಇಲ್ಲ, ಕರೆಕ್ಟಾಗಿ ಬಂದಿದೆ. ಎರಡೂ ಸೈಡು ಸಹ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಎರಡೂ ಸೈಡು ಸಹ ನನಗೆ ಕರೆಕ್ಟಾಗಿ ಬಂದಿದೆ, ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ. ಈಗ ನಾವು ಶೋಲ್ಡರ್ಸನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ ಶೋಲ್ಡರ್ಸು ಸಹ ಕರೆಕ್ಟಾಗಿದೆ, ಯಾವುದೇ ಥರ ಹೆಚ್ಚು ಕಡಿಮೆ ಇಲ್ಲ. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ನೀವು ಸರಿ ಮಾಡ್ಕೊಳ್ಳಿ. ಈಗ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ, ಸ್ಲೀವ್ಸನ್ನು ತಗೊಂಡು ಯಾವ ಸ್ಲೀವು ಯಾವ ಕಡೆದು ಅಂತ ನೋಡ್ಕೊಳ್ಬೇಕು. ಫ್ರಂಟ್ ಶೇಪ್ ಇರೋದು ಫ್ರಂಟ್ ಕಡೆ ಬರಬೇಕು, ಬ್ಯಾಕ್ ಶೇಪ್ ಇರೋದು ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಬರಬೇಕು. ಇದನ್ನು ನಾವು ಚೆಕ್ ಮಾಡಿಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ನ ತಗೊಂಡು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಳ್ಬೇಕು. ಬಾಡಿ ಪಾರ್ಟ್ನ ಸೀದಾ ಸೈಡ್ ಮೇಲೆ ಇರಬೇಕು, ಅದರ ಮೇಲೆ ಸ್ಲೀವ್ಸ್ನ ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಳ್ಬೇಕು. ಹಾಗೆಯೇ ಈ ಮಧ್ಯದ ನ್ಯಾಚನ್ನು ಶೋಲ್ಡರ್ ಹತ್ರ ಕರೆಕ್ಟಾಗಿ ಕೂರಿಸ್ಕೊಳ್ಬೇಕು. ಈ ರೀತಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಕೂರಿಸ್ಕೊಂಡು ಮೊದಲಿಗೆ ನಾವು ಒಂದು ಸೈಡ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ಸ್ಲೀವ್ಸ್ನಾಗಲಿ ಬಾಡಿ ಪಾರ್ಟ್ನಾಗಲಿ ಎಳಿಬಾರ್ದು. ಎರಡೂ ಎಡ್ಜಸ್ಸನ್ನು ಈಕ್ವಲಾಗಿ ಇಟ್ಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ಸೈಡ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಈಗ ಇನ್ನೊಂದು ಸೈಡ್ಗೆ ಈ ಮಿಡಿಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೊಂಚೂರು ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಮತ್ತೆ ಈ ಕಡೆಗೆ 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಡೆನೂ ಅಷ್ಟೇ ಸ್ಲೀವ್ಸು ಹಾಗೆಯೇ ಬಾಡಿ ಪಾರ್ಟ್ನ ಎಡ್ಜು ಈಕ್ವಲಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಯಾವುದೇ ಪಾರ್ಟನ್ನು ಎಳಿಬಾರ್ದು. ನೋಡಿ ಈ ಥರ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು.
ನೋಡಿ ಇಲ್ಲಿ ನಮಗೆ ಎಷ್ಟು ನೀಟಾಗಿ ಬಂದಿದೆ. ಈ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಒಂದು ಸ್ಲೀವ್ಸನ್ನು ಸ್ಟಿಚ್ ಮಾಡಿ ತೋರಿಸಿದ್ದೀನಲ್ಲ, ಸೇಮ್ ಇದೇ ಥರ ನೀವು ಇನ್ನೊಂದು ಕಡೆಯೂ ಸಹ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಎರಡೂ ಕಡೆಯೂ ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಾಗಿದೆ. ಈಗ ನಾವು ಫೈನಲ್ಲಾಗಿ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಉಲ್ಟಾ ಸೈಡ್ಗೆ ಹಾಕ್ಕೊಳ್ಬೇಕು. ಉಲ್ಟಾ ಸೈಡ್ಗೆ ಹಾಕ್ಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಅಳತೆಯಲ್ಲಿ 4ನೇ ಭಾಗನ ತಗೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಇವರ ಸೊಂಟದ ಲೂಸ್ ಬಂದು 32.5 ಇಂಚಿದೆ. ಅದರಲ್ಲಿ 4ನೇ ಭಾಗ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವಿಲ್ಲಿ ಎರಡೂ ಕಡೆನೂ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ. ಈಗ ಫ್ರಂಟ್ ಪಾರ್ಟ್ ಕಡೆ ನಾವು ಉಕ್ಸ್ಪಟ್ಟಿ ಕಡೆ ಆದರೆ ಉಕ್ಸ್ಪಟ್ಟಿನ ಸೇರಿಸಿ ಸೊಂಟದ ಅಳತೆ ಆಗಲಿ ಚೆಸ್ಟ್ ಲೂಸ್ ಆಗಲಿ ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸನ್ನು ನಾವು 4ನೇ ಭಾಗ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಸೇಮ್ ಕಾಜಾಪಟ್ಟಿ ಕಡೆನೂ ಸಹ ಇದೇ ಥರ ಮಾರ್ಕ್ ಮಾಡ್ಕೊಳ್ಬೇಕು. ತುಂಬ ವಿಡಿಯೋಸಲ್ಲಿ ನಾನು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ, ಆದರೂ ಸಹ ಈ ಬ್ಲೌಸ್ಗೆ ಯಾವ ರೀತಿ ನಾನು ಸೈಡ್ ಜಾಯಿಂಟ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇಲ್ಲೂ ಸಹ ಚೆಸ್ಟ್ ಲೂಸನ್ನು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಫ್ರಂಟ್ ಪಾರ್ಟನ್ನು ಈ ರೀತಿ ಬ್ಯಾಕ್ ಪಾರ್ಟ್ ಮೇಲೆ ಹಾಕ್ಕೊಳ್ಬೇಕು. ಉಲ್ಟಾ ಸೈಡ್ಗೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಮೊದಲಿಗೆ ಸೊಂಟದ ಅಳತೆ ಎರಡೂ ಸಹ ಅಂದರೆ ಫ್ರಂಟು ಬ್ಯಾಕು ಈಕ್ವಲ್ ಆಗಿ ಇಟ್ಕೊಂಡು ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಸ್ಟಾರ್ಟಿಂಗು ಎಂಡಲ್ಲಿ ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿಂದ ನಾವು ಸ್ಟ್ರೈಟಾಗಿ ಚೆಸ್ಟ್ ಲೂಸ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಹಾಕ್ಕೊಳ್ಬೇಕು. ಆರ್ಮೋಲ್ ಹತ್ರ ನೀವು ಫ್ರಂಟು ಬ್ಯಾಕನ್ನು ಈಕ್ವಲ್ ಆಗಿ ಇಟ್ಕೊಳ್ಳಿ. ಈ ಥರ ಈಕ್ವಲ್ ಆಗಿ ಇಟ್ಕೊಳ್ಬೇಕು. ಈಗ ಇಲ್ಲಿ ನಾವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸು ಅಳತೆ ಬ್ಲೌಸನ್ನು ತಗೊಂಡು ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಇಲ್ಲಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ನಾವು ಒಂದು ಸೈಡು ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡು ಇನ್ನೊಂದು ಸೈಡು ಸಹ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಸೈಡು ನಾವು ಸೊಂಟದ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಬ್ಯಾಕ್ ಪಾರ್ಟ್ ಮೇಲೆ ಇರುತ್ತೆ, ಚೆಸ್ಟ್ ಲೂಸ್ ಅನ್ನೋದು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಆರ್ಮೋಲ್ ಹತ್ರ ಫ್ರಂಟು ಬ್ಯಾಕು ಈಕ್ವಲ್ ಆಗಿ ಇಟ್ಕೊಂಡು ಚೆಸ್ಟ್ ಲೂಸು ಎಲ್ಲಿಗಿದೆ ಅಲ್ಲಿಗೆ ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಇಲ್ಲಿ ನಾವು ಸ್ಲೀವ್ಸ್ನ ನೀಟಾಗಿ ಇಟ್ಕೊಂಡು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾವು ಒಂದು ಸ್ಲೀವನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನೇ ತಗೊಂಡು ಈ ಥರ ಇಟ್ಕೊಂಡು ಸ್ಲೀವ್ ಲೂಸು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಎರಡೂ ಕಡೆಯೂ ಸಹ ಸೈಡ್ ಜಾಯಿಂಟ್ ಮಾಡ್ಕೊಂಡು ಆಯಿತು. ಈ ಥರ ಎರಡೂ ಕಡೆ ಸ್ಟಿಚ್ ಮಾಡಿಕೊಂಡು ಇದರ ಪಕ್ಕದಲ್ಲೇ ಒಂದು 3 ಸ್ಟಿಚ್ಚು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ಈ ಸ್ಟಿಚಸನ್ನು ನಾನು ಆಮೇಲೆ ಹಾಕ್ಕೊಳ್ತೀನಿ. ಈಗ ನಾವು ಸೊಂಟದ ಅಳತೆ ಕರೆಕ್ಟಾಗಿದೆಯಾ ಇಲ್ವಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಕರೆಕ್ಟಾಗಿದೆ, ನನಗೆ ಯಾವುದೇ ಥರ ಹೆಚ್ಚು ಕಡಿಮೆ ಬಂದಿಲ್ಲ. ಈಗ ಆರ್ಮೋಲ್ ಲೂಸ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಲೂಸು, ಸ್ಲೀವ್ ಲೂಸು ಹಾಗೆಯೇ ಸೊಂಟದ ಲೂಸು ಕರೆಕ್ಟಾಗಿರಬೇಕು. ಈ ರೀತಿ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಆರ್ಮೋಲ್ ಲೂಸು ಸಹ ನನಗೆ ಕರೆಕ್ಟಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಈ ಸ್ಟಿಚ್ಚು ಇಲ್ಲಿ ಈ ಬ್ಲೌಸಲ್ಲಿ ಈ ಸ್ಟಿಚ್ ಇಲ್ಲಿಗಿದೆ, ನಾವು ಸ್ಟಿಚ್ ಮಾಡ್ಕೊಂಡಿರೋ ಬ್ಲೌಸಲ್ಲಿ ಇಲ್ಲಿಗಿದೆ, ಕರೆಕ್ಟಾಗಿ ಸರಿ ಹೋಗಿದೆ. ಈ ರೀತಿ ನೀವು ಬ್ಲೌಸೆಲ್ಲ ಫಿನಿಶಿಂಗ್ ಆದಮೇಲೆ ಒಂದು ಸಲ ಅಳತೆ ಬ್ಲೌಸ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ಸ್ಟಿಚಸನ್ನು ನಾನು ಆಮೇಲೆ ಹಾಕ್ಕೊಳ್ತೀನಿ.
ಫೈನಲ್ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಬ್ಲೌಸ್ಗೆ ಅಂತ ತೋರಿಸ್ತೀನಿ ನೋಡಿ. ಬ್ಯಾಕ್ ಪಾರ್ಟಲ್ಲಿ ನಮಗೆ ಫಿನಿಶಿಂಗು ಈ ರೀತಿ ಬಂದಿದೆ. ಇದಕ್ಕೆ ನಾನು ಯಾವುದೇ ಥರ ಡೋರಿ ಏನೂ ಹಾಕೋದಿಲ್ಲ. ಡೋರಿ ಆಗದೇ ಇದ್ದರೂ ಸಹ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇನ್ನು ಫ್ರಂಟ್ ಪಾರ್ಟು ಈ ಥರ ಇದೆ ನೋಡಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಕರೆಕ್ಟಾಗಿರಬೇಕು, ನೆಕ್ ಶೇಪು ಕರೆಕ್ಟಾಗಿರಬೇಕು. ಈ ರೀತಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸನ್ನು ಯಾವ ರೀತಿ ಪರ್ಫೆಕ್ಟಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.